ಭಾಳ ಸಂಭ್ರಮದಿಂದ ಸಮಾಜದ ಗಣ್ಯರು ಮತ್ತು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಕೂಡ ಮಾಡಿದ್ದೀವಿ. ಈ ಸಮುದಾಯ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು. ಅಂದರೆ ಸತ್ಯಯುಗ ಅಂತ ಹೇಳ್ತೀವಿ, ಪ್ರಾರಂಭ ಯುಗ, ಅಲ್ಲಿಂದ ಕೂಡ ಎಲ್ಲ ಯುಗಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಮತ್ತು ಇವರು ಅಗ್ನಿಯ ವಂಶಸ್ಥರು. ಅಗ್ನಿಯಿಂದ ಹುಟ್ಟಿದಂಥ ಒಂದು ಅಗ್ನಿ ಅಂತ ಹೇಳಿದ್ರೆ ಅದು ಎಲ್ಲವನ್ನೂ ಸ್ವೀಕಾರ ಮಾಡಿ, ಕೆಟ್ಟದ್ದು ಒಳ್ಳೆಯದನ್ನು ಎಲ್ಲವನ್ನೂ ಸ್ವೀಕಾರ ಮಾಡಿ ಭಸ್ಮ ಮಾಡ್ತಕ್ಕಂಥ ಶಕ್ತಿ ಆ ಜನಾಂಗ ಅಷ್ಟೇ. ಎಲ್ಲವನ್ನೂ ಕಷ್ಟ ಸುಖವನ್ನು ಸ್ವೀಕಾರ ಮಾಡ್ತಕ್ಕಂಥ ಅತ್ಯಂತ ಕಷ್ಟಜೀವಿಗಳು ಕೂಡ. ನನ್ನ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಜನಾಂಗ ಇದೆ ಮತ್ತು ನನಗೆ ಬಲಭುಜವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಅಷ್ಟೇ ಯಾವುದೇ ಜಾತಿಯನ್ನು ನೋಡೋದಿಲ್ಲ. ನನ್ನ ಕುಟುಂಬದ ಸದಸ್ಯ ರೀತಿಯಲ್ಲಿ ಅವರ ಒಡನಾಟ ಇದೆ ಮತ್ತು ಅನೇಕ ರಾಜಕೀಯವಾಗಿ ಕೂಡ ಅವರಿಗೆ ನಮಗೆ ಉದಾಹರಣೆ ಕೃಷ್ಣಯ್ಯನೇ ಜಿಲ್ಲಾ ಪಂಚಾಯಿತಿ ಸದಸ್ಯನನ್ನು ಮಾಡಿ ಅವರನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಕೂಡ ಮಾಡಿ ಇವತ್ತು ನಮ್ಮ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರನ್ನು ಕೂಡ ಮಾಡಿದ್ದೀವಿ. ಅನೇಕ ಜನ ಗ್ರಾಮ ಪಂಚಾಯಿತಿ ಚೇರ್ಮನ್ನು ಸದಸ್ಯಗಳನ್ನು ಕೂಡ ಮಾಡಿದ್ದೀವಿ. ಮತ್ತು 1 ಎಕರೆ ಜಾಗವನ್ನು ಈ ಸಮುದಾಯಕ್ಕೆ ಬೇರೆ ಕೊಟ್ಟವರೋ ಗೊತ್ತಿಲ್ಲ. 1 ಎಕರೆ ಜಾಗವನ್ನು ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಕೂಡ ಮಂಜೂರು ಮಾಡಿದ್ದೀವಿ. ಮುಂದೆ ಅವರು ಅದನ್ನು ಶೈಕ್ಷಣಿಕವಾಗಿ ಇಲ್ಲ ಸಮುದಾಯ ಭವನ ಚೌಟ್ರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಆವಾಗಲೂ ಕೂಡ ನನ್ನ ಸಹಕಾರವನ್ನು ಖಂಡಿತವಾಗಿ ಕೊಡ್ತೀನಿ. ಈ ಒಂದು ಹಿಂದುಳಿದ ವರ್ಗದ ಸಮಾಜ ಏನೈತೆ ಇದು ಕಷ್ಟಜೀವಿಗಳು, ಈ ಒಂದು ಸಮಾಜಕ್ಕೆ ಕೇವಲ ಭಾಷಣ ಮಾಡೋದಲ್ಲ, ನಮಗೆ ಅಧಿಕಾರ ಸಿಕ್ಕಿದಾಗ ಅವಕಾಶ ಸಿಕ್ಕಿದಾಗ ಒಂದಷ್ಟು ಸಹಾಯವನ್ನು ಮಾಡಿದ್ರೆ ಅವರು ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ನಿಂತ್ಕೋರೆ ಅಂತಕ್ಕಂಥದ್ದು ನನ್ನ ಅನುಭವ. ಒಳ್ಳೆಯದಾಗಲಿ.